ಮದುವೆ ಇರಬೇಕಾದ್ರೆ ಹಿನ್ನೆಲೆ ಕಾರಣ ಏನು ಅತ್ ನಾವ್ ಕೇಳಿವ್ರಿಪ್ಪ. ಈ ಮಾತು ಕೇಳಿದ ಕಾಲಕ್ಕ ನಮ್ಮ ಹಿರಿ ಕಲಾವಿದರು ಒಂದು ಮಾತು ಹೇಳಿದ್ರು. ಏನತ್ತ? ನಮ್ಕಿಂತ ನೀವು 20 ವರ್ಷ ಹಾಡ್ಕೊತ ಬಂದಿರೋ ದೊಡ್ಡವರಿದ್ರಿ. ನಮ್ಮ ಶಿವನಿಗೆ ರಾಯಪ್ಪ ಮಾಸ್ತರ್ ಕೈಯೊಳಗೆ ನಿಮ್ಮ ಸಾಲಿಗೆ ಐತಿ, ಸಾಲಿಗೆ ನಂಬಿಕೆ ಹೆಚ್ಚದ, ನಮ್ಗೆ ಹೆಚ್ಚು ಅಭ್ಯಾಸದ ಖರೆ. ಇಲ್ಲೊಂದು ಮಾತ ನಮಗೆ ಹಾಲು ಮತವಾಗಿ ಏನು ತಿಳಿದು ಬರ್ತದೆ ಅಂತ ಕೇಳಿದ್ರ. ಕಮಲಾದೇವಿ ಹಿತ್ತಲ ದೊಡ್ಡಿ ಒಳಗೆ ಒಂದು ಆಲದ ಮರ ಎದ್ದಿತ್ತು. ಆ ಆಲದ ಮರದ ಜೊತೆ ಕಮಲಾದೇವಿ ಮದುವೆ ಇತ್ತು. ಮುಂದ ಅದೇ ಭರಮದೇವರು ಹುಟ್ಟಿ ಬಂದ ಹಿಂಗ ಹಾಲು ಮತ್ತದಾಗ ಹೌದೌದು ನಮಗಿಟ್ಟು ತಿಳಿದ ಅಂತ ಹೇಳಿದ್ರು. ಶಿವರಾಮ ಮಾಸ್ತರ್ ಅವ್ರ ಹೇಳ್ರಲ್ಲ, ಇಲ್ಲಿ ನಿಮಗ್ ಏನ್ ಕೇಳೋದಂದ್ರ ಏನ್ ಕೇಳ್ತೀರಿಪ್ಪ? ಆಲದ ಮರದ ಜೊತೆ ಸಂಭಾಗ ಕೂಡದೊಳಗ ಭರಮದೇವರು ಹುಟ್ಟ್ಯಾನು. ಏನ್ ಅಲ್ಲಿ ಲಗ್ನ ಆಗ್ಯದ್ರಿ? ಹೌದಾ? ಯಾಕಂದ್ರ ನೀವು ಅನೇಕ ತರ ಬಹಳ ಶಿಷ್ಯಂದ್ರನ್ನ ಮಾಡಿಕೊಂಡಿರಿ. ಈ ಅಭ್ಯಾಸ ಅವ್ರಿಗೆ ಕಲಿಸಬೇಡ್ರಿ ಅಂತ ನಂದು. ಏನು ಶಿಷ್ಯಂದರಿಗ್ರಿ? ಶಿಷ್ಯಂದರಿಗೆ ಇದು ಕಲಿಬಾರ್ದವ್ರು. ಹೌದ್ರಿಪ್ಪ. ಅಲ್ಲಿ ಆಲದ ಮರದ ಯಾರಾಗಿದ್ರು ಅಲ್ಲಿ ಕಮಲಾದೇವಿ ಭೋಗ ಕೂಡಿದ್ದದ ಖರೆ ಲಗ್ನ ಆಗಿದ್ದು ಅಲ್ಲ. ಹೌದಾ? ಹೌದಿಲ್ಲ? ಹೌದು. ಅದಕ್ಕ ನಾವು ಏನು ಕೇಳಿದೆವು, ಹಾಲು ಮತದೊಳಗೆ ಒಬ್ಬ ಹೆಣ್ಣು ಮಗಳು ಗಿಡದ ಜೊತೆ ಮದುವೆ ಆಗ್ಬೇಕಾದ್ರೆ ಹೆಣ್ಣಲ್ಲಿ ಏನು ಕಾರಣದಿಂದ ಆ ಗಿಡದ ಜೊತೆ ಮದುವೆಗೆ ಐತಿತ್ತು ನಾ ಪ್ರಶ್ನೆ ಕೇಳಿನಿ. ಹೌದಾ? ನೀವ್ ಏನ್ ಹೇಳಿರಿ ನೋಡು, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಹೌದಾ? ಲಗ್ನ ಆಗಿಲ್ಲ ಅಲ್ಲಿ. ಕಮಲಾದೇವಿ ಭೋಗ ಕೂಡಲ ಖರೆ. ಆ ಭೋಗ ಕೂಡಿದಕ್ಕಾಗಿ ಭರಮದೇವ್ರು ಹೊಟ್ಟಾನ. ಭರಮದೇವ್ರಿಗೆ ಒಯ್ದು ಜಮ್ಮು ಗಡ್ಡಿ ಒಳಗೆ ಬಿಟ್ಟು ಬಂದಾರ. ಇದು ಬೇರೆ ಆಯ್ತು. ಖರೆ ಲಗ್ನ ಆಗ್ಬೇಕಾದ್ರೆ ಏನು ತಾತ್ಪರ್ಯ ಕೇಳಿನಿ. ಹೌದು. ನಿಮಗ ಇನ್ನೊಂದು ಸಂದ ಟೈಮ್ ಬರ್ತೈತಿ ಬಂದ್ರ ಇದು ಹಿಂಗೈತ್ರಿ ಬಸವಣ್ಣ ಅಂತ ಹೇಳ್ರಿ. ಬರ್ಲಿಲ್ಲ ಅಂದ್ರೆ ಈ ವಿಷಯನ ನನಗೆ ಗೊತ್ತಿಲ್ಲ ಅಂದ್ರ ನಾ ಹೇಳಿ ಮಂಗಳಾರತಿ ಮಾಡ್ತಾನ, ಉಳಿಸ್ಕೊಂಡು ಹೋಗವ. ಹೌದೌದು. ಈ ವಿಷಯ ಗೊತ್ತಿದ್ರ ಮಾತಾಡ್ಲಿಕ್ ಬರ್ತದ, ಗೊತ್ತಿರ್ಲಿಕ್ಕ ಬರೋದಿಲ್ಲ. ಇರ್ಲಿ. ಇನ್ನ ವಿಷಯನ ಇಟ್ಟಿದ್ದೆ ನಾನು. ದಿವ್ಯ ಪ್ರಪಂಚ ಮತ್ತು ಮಾಯಾ ಪ್ರಪಂಚ ವಿಷಯ ಇಟ್ಟಾಗ ಹೌದಾ ಅವರ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಶಿವರಾಮ ಮಾಸ್ತರ್ ಹಿಡ್ಕೊಂಡ್ರವ್ರು. ದಿವ್ಯ ಪ್ರಪಂಚ ನಮಗುಳಿಲಿ, ಮಾಯಾ ಪ್ರಪಂಚ ಅವರಿಗುಳಿಲಿ ತಿಳ್ಕೊಂಡು ಒಂದೆರಡು ಮಾತುಗಳು ಹೇಳಿದ್ರಲ್ರಿಪ್ಪ. ದಿವ್ಯ ಪ್ರಪಂಚ ಅಂತ ಹಿಡಿದ್ರಿ ಲಿಂಗ ಸಿದ್ಧಲಿಂಗ ಹಿಂಗ್ ಹೇಳಿದ್ರಿ. ಖರೆ ದಿವ್ಯ ಪ್ರಪಂಚದೊಳಗೆ ಏನಾಯ್ತು ಅನ್ನೋದು ಉದಾಹರಣೆ ಬರಲಿಲ್ಲ. ಹೌದಾ? ಬರೇ ಹಿಡ್ಕೊಂಡು ಲಿಂಗ ಸಿದ್ಧಲಿಂಗ ಹಿಂಗ ಆದ್ರ ಖರೆ ಅದರ ಉದಾಹರಣೆಗಳು ಬರಬೇಕು. ಹೌದೌದು. ಇನ್ನು ಉದಾಹರಣೆ ಇನ್ನು ಮಾಯಾ ಪ್ರಪಂಚ ನಮ್ಮ ಪಾಲಿಗೆ ಉಳಿದೈತ್ರಿಪ್ಪ. ಮಾಯಾ ಪ್ರಪಂಚನೂ ಕನಿಷ್ಠ ಇಲ್ಲ, ದಿವ್ಯ ಪ್ರಪಂಚನೂ ಕನಿಷ್ಠ ಇಲ್ಲ. ಎಲ್ರಿಪ್ಪ ಇಲ್ಲ? ಅದು ಮಾಯಾ ಪ್ರಪಂಚ ದಿವ್ಯ ಪ್ರಪಂಚ. ಪ್ರಪಂಚ ಅನ್ನುವಂಥದ್ದು ಹೆಂಗ ಶಬ್ದ ಒಂದೈತಲ್ಲ, ಒಂದ್ರ ಬಿಟ್ಟು ಒಂದಿಲ್ಲ. ಇನ್ನು ಮಾಯಾ ಪ್ರಪಂಚ ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನನ್ನಪ್ಪ ಸಿದ್ಧ ಮಾಳಿಂಗರಾಯ. ಹೌದು. ಸಿದ್ಧ ಮಾಳಿಂಗರಾಯ ಪ್ರಪಂಚನ ಮಾಡಿದ ಮಾಯಾ ಪ್ರಪಂಚ. ಹೌದು. ಒಬ್ಬಕ್ಕೆ ಬಿಟ್ಟು ಇಬ್ಬರನ್ನ ಲಗ್ನನಾದ. ಈರನ ಸರಣಿ ಹೊಟ್ಟಿಲೆ 4 ಮಂದಿ ಮಕ್ಕಳನ್ನು ಹುಟ್ಟಿದ್ರು. ಹೌದು. ರೆಬ್ಬಯ ಬೀರ್ ಮತ್ತೆ ಕಣ್ಣು ಮತ್ತೆ ಸಾ ಮತ್ತೆ 4 ಮಂದಿ ಗಂಡಸ ಮಕ್ಕಳು ಹುಟ್ಟಿದ್ರು. ಹೌದು. ಖರೆ ಮಾಯಾ ಪ್ರಪಂಚದೊಳಗ ಗುರುವಿನನ್ನ ಸೇವೆ ಮಾಡ್ತಿದ್ದ ಸಿದ್ಧ ಮಾಳಿಂಗರಾಯ. ಹೌದಿಪ್ಪ. ಹಗಲಿರಳ ಗುರುವಿನ ಸೇವೆ ಭಾಗ್ಯನ ಮೈಸ್ತಿದ್ದ. ಹೌದು. ಅಂತ ಮಾಯಾ ಪ್ರಪಂಚದೊಳಗೆ ಗುರುವಿನ ಸೇವೆಯನ್ನ ಮಾಡಿ ಹೌದು ಆ ಗುರು ಹಾಕಿರ್ತಕ್ಕಂತ ದಾರಿ ಒಳಗ ಪರೀಕ್ಷೆದೊಳಗೆ ಪಾಸ್ ಆಗಿ ಇವತ್ತಿನ ದಿವಸ ಕೈಲಾಸದಿಂದ ಅರಸು ದೀಪವರಿಗೆ ಮುಂಡಾಸು ಆಯರನ್ನ ಪಡುತ್ತಾನ ಮುತ್ಯ ಮಾಳಿಂಗರಾಯ. ಹೌದು. ಇದು ಮಾಯಾ ಪ್ರಪಂಚದೊಳಗ. ಹೌದಾ? ಇದು ದಿವ್ಯ ಪ್ರಪಂಚದಾಗ ಏನೂ ಸಂಬಂಧ ಇಲ್ಲ. ಹೌದು. ಇದು ಒಂದು ಮಾತ. ಇನ್ನು ಎರಡನೇದಾಗಿ ಏನಂತ ಕೇಳಿದ್ರ ಏನ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಭರಮರೆಡ್ಡಿ ಮದುವೆಯನ್ನು ಮಾಡ್ಕೊಂಡ್ರು ಕೂಡ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಮಾಯಾ ಪ್ರಪಂಚದೊಳಗ ಹೌದಾ ಮಲ್ಲಿಕಾರ್ಜುನ ಬಂದ ದನಗಳ ಕೈದಾನ ಹಳಸಿದ ಅಂಬಳಿಯನ್ನು ಊಟ ಮಾಡ್ಯಾನ. ಮುಂದ ಅತ್ತಿ ಕೊಟ್ಟಿರ್ತಕ್ಕಂತ ಒಂದು ಚೀಲ ಜೋಳನ್ನ ಹಾಡಾಡಿ ಬೀಸಬೇಕನ್ನುವಂತ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಸತ್ತ ಮನ್ಕೊಂಡಾಳಾಗ ಸಾಕ್ಷಾತ್ ಭಗವಂತ ಮಾಯಾ ಪ್ರಪಂಚದಲ್ಲಿ ಏನ ತಲ್ಲೀನಾಗಿದ್ರು ನೋಡು ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮನ ಮನೆಗೆ ಬಂದು ಹಾಡಾಡಿ ಜೋಳ ಬೀಸ್ಯಾನ ಮಲ್ಲಿಕಾರ್ಜುನ. ಇದು ಮಾಯಾ ಪ್ರಪಂಚದೊಳಗ ಹಾಡಾಡಿ ಜೋಳ ಬೀಸ್ಯಾನ. ಹೌದಾ? ಹಂಗ ದಿವ್ಯ ಪ್ರಪಂಚದೊಳಗ ದೇವರು ಎಲ್ಲಿ ತರಿಸಿರಿ ಹೇಳಿದ್ರಿ. ಮಾಯಾ ಪ್ರಪಂಚದೊಳಗ ಒಬ್ಬರಿಗೆ ಬಿಟ್ಟು ಇಬ್ಬರನ್ನ ಲಗ್ನಾಗ್ಯಾನ ಮುಗಳು ಕೂಡ ಎಲ್ಲ ಲಿಂಗ ಅದ
ಮಾಯಾ ಪ್ರಪಂಚ ಮಾಡದ ಬಳಕೆ ಮುಂದೆ ದಿವ್ಯ ಪ್ರಪಂಚ ಕಾಲಿಡಬೇಕಾದ್ರೆ ಗುರುವಿನ ಮಾಡಿಕೊಂಡನ್ನ 3 ದಿವಸ ಲಚ್ಚಾಣ ಮಠದಲ್ಲಿ ಮಣ್ಣಾಗಿದ್ರು ಕೂಡ ಹೌದ ಮಾಯಾ ಪ್ರಪಂಚದಿಂದ ದಿವ್ಯ ಪ್ರಪಂಚಕ್ಕೆ ಬಂದಾನಿಲ್ಲ ತಿಳ್ಕೊಂಡು 3 ದಿನ ಮಣ್ಣಾಗಿಟ್ಟ ಆಳಾಗ ಅವಾಗ ಹಳ್ಳಿ ಸಿದ್ಧಲಿಂಗ ಕರೆದಾಳಾಗ 3 ದಿನ ಮ್ಯಾಗೆದ್ದು ಬಂದಾನ. ಇಂಥವು ಉದಾಹರಣೆಗಳನ್ನ ಕೊಟ್ಟು ಮಾತಾಡ್ರಿ. ಹೌದ ಇಂಥವು ವಿಷಯ ಹಿಡ್ಕೊಂಡು ಹಾ ನಿಂದಿರಬೇಡ್ರಿ. ಹೌದು ವಿಷಯಗಳನ್ನ ಹೆಂಗ ಆತ ಕೇಳಿದ್ರ ಹ್ಯಾಂಗ್ರಿಪ್ಪ ಈಗ ಭಕ್ತ ಕುಂಬಾರ ಏನೋ ಭಕ್ತ ಕುಂಬಾರ ಮಾಯಾ ಪ್ರಪಂಚದೊಳಗ ಹೌದು ಈಗ 12-24 ವರ್ಷ ಅದ ಇಟ್ಟ ಮುಗಿದ ನಂತರ ಮಕ್ಕಳಾಗಿತ್ತಿನ ಮುಪ್ಪಿನ ಕಾಲಕ್ಕೆ ಬಂದ ಒಂದು ಗಂಡಸ ಮಗ ಹುಟ್ಟಿದ್ದ. ಹೌದು ಗೋರಾ ಕುಂಬಾರಗ ಹೌದು ಗೋರಾ ಕುಂಬಾರಗ ಗಂಡಸ ಮಗ ಹುಟ್ಟಿದ ಮುಪ್ಪಿನ ಕಾಲಕ್ಕೆ ಬಂದು ಇವ ಮಾಯಾ ಪ್ರಪಂಚದೊಳಗೆ ಗುರುನಾಥನನ್ನ ನೆನೆತಿದ್ದೀವ. ಹೌದು ಗುರುನಾಥನ್ ನೆನಕೋತ ಹಿಂಗ ಕೆಸರು ತುಳಿತಿದ್ದ. ಆ ಮಡುಗದ್ದಕ್ಕೆ ಮನೆಯೊಳಗೆ ಅಡಿಗೆ ಮಾಡ್ತಿರ್ಲಿ ಕೂಸ ಆಡ್ಕೋತ ಬಂದು ತಂದೆ ಕಾಲಿನ ಬುಡುಗು ಸಿಕ್ತು. ಮಾಯಾ ಪ್ರಪಂಚದೊಳಗೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಗುರುನಾಥನ ತಲ್ಲಿನದೊಳಗೆ ತುಳಿದ ಕೂಸೆಲ್ಲ ಜೀವ ಹೋಗಿ ರಗತ್ ಬರ್ಲಾಕ್ ಶುರು ಮಾಡಿತು. ಸಾವಿದ್ದಕ್ಕೆ ಮಗ ಏನಾಗುತ್ತೆ ಬಂದು ನೋಡೋದೊಳಗೆ ಕೆಸರು ತುಂಬಲ್ಲ ರಗ ತೆಗೀತು. ಹೌದು ಅವಾಗ ಗಂದಿಗೆ ಬೈಲಿಕ್ಕೆ ಶುರು ಮಾಡಿದ್ರು. ಅವಾಗ ಕಣ್ಣು ತೆರೆದ ಗೋರಾ ಕುಂಬಾರ ನೋಡ್ತಾನ, ಯಪ್ಪ ಮಾಯಾ ಪ್ರಪಂಚದೊಳಗೆ ನಿನ್ನ ಅವ್ರನ್ನ ಹಿಂಗ್ ಮಾಡಿದ ಒಂದು ಕಾಲಕ್ಕ ಸಾಕ್ಷಾತ್ ಭಗವಂತ ಬಂದು ಗೋರಾ ಕುಂಬಾರನ ಮಗನ ಜೀವಂತ ಮಾಡ್ಯಾನ. ಇದು ಮಾಯಾ ಪ್ರಪಂಚದೊಳಗೆ. ಹೌದು ದಿವ್ಯ ಪ್ರಪಂಚದೊಳಗೆ ಯಾವಲ್ಲಿ ದೇವರು ಬಂದ ನಿಮಗೆ ಪ್ರತ್ಯಕ್ಷ ಆಗಿ ನಮಗ ಈಗ ಹೆಂಗ ಇಲ್ಲಿ ಜೀವ ಉಳಿಸ್ಯಾನ, ಇಲ್ಲಿ ಬಂದ ಅತ್ತೆ ಕೈಲೆ ಮಾವನ ಕೈಲೆ ಬಯಸಬಾರದು ತಿಳ್ಕೊಂಡು ಮಲ್ಲಿಕಾರ್ಜುನ ಬಂದು ಜ್ವಾಳ ಬೀಸ್ಯಾನ. ಯಾವ ರೀತಿಯಾಗಿ ಸಿದ್ಧ ಮಾಳಿಂಗರಾಯ ಮಡದ ಮಕ್ಕಳದ ಸಂಸಾರದೊಳಗ ಗುರುವಿನ ಸೇವೆಯನ್ನು ಮಾಡಿ ಕೈಲಾಸದಿಂದ ಮಹಾದೇವ್ಗ ದರಿಗಿಳಿಸಿ ಮುಂಡಾಸಾಯನ್ನು ಪಡೆದ ನೋಡು. ಹೌದಾ ಹಿಂಗ ದಿವ್ಯ ಪ್ರಪಂಚದಲ್ಲಿ ಎಲ್ಲಿ ಮಾಡ್ಯಾನ ಆ ಮುಂದಿನ ಪಾಳದೊಳಗೆ ಹೇಳ್ರಿ. ಇಂಥ ಉದಾಹರಣೆಗಳು ಬಹಳ ಬರ್ತಾವ. ಬರೇ ನಾವು ಇದೇ ಹೇಳ್ಬೇಕಂತ ಹೇಳಿಲ್ಲ, ಅನೇಕ ಜನರಲ್ ವಿಷಯದೊಳಗೆ ಬಹಳ ಬರ್ತಾವ. ಅಂತ ಉದಾಹರಣೆಗಳನ್ನು ಕೊಡ್ರಿ. ಇನ್ನು ಹಾಲ ಮತದೊಳಗ ನಮ್ಮ ಬಸವಣ್ಣನ ಮಾತು ಕೇಳೋಣ ತಿಳ್ಕೊಂಡು ಏನ್ ಕೇಳಿದ್ರಿಪ್ಪ? ಹಾಲ ಮತದೊಳಗ ಬಹಳ ಜಾಗದೊಳಗ ನಾವು ನೋಡಿದೆವು, ಎಲ್ಲಿ ಹನುಮನ್ ದೇವ್ರ ಮೂರ್ತಿನೇ ಇಲ್ಲ. ಹೌದು ಏನ್ ಹೇಳ್ಯಾರ ಅವರು? ಹನುಮನ್ ದೇವ್ರ ಮೂರ್ತಿನೇ ಇಲ್ಲ. ಹಾಲ ಮತದೊಳಗ ಯಾವ ಜಾಗದೊಳಗೂ ಇಲ್ಲ. ಈ ಉಮರಾಜದೊಳಗ ತುಕ್ಕಪ್ರಾಯನ ಮಂದಿರದೊಳಗ ಆ ಹನುಮನ್ ದೇವರ ಆಂಜನಾ ದೇವಿದ ಮೂರ್ತಿ ಐತಿ. ಅಲ್ಲಿ ಯಾಕ ಏನು ಸಂಬಂಧ? ಹೌದು ಶಿವರಾಯ ಮಾಸ್ತರ್ ಅವರ ಒಂದು ಮಾತು ಹೇಳೋದದ. ಏನ್ ಹೇಳ್ರಿಪ್ಪ? ಎಲ್ಲಿ ಇದ್ದ ಹಾಲ ಮತ್ತೊಳಗ ಅನ್ಬೇಡ್ರಿ. ಹೌದು ಇದು ಏನದ? ಎಲ್ಲಿ ಇಲ್ಲ ಅನ್ಬೇಡ್ರಿ, ಹಿಂಗ ಅನ್ಬೇಡ್ರಿ. ನಾವು ನೋಡಿದ್ದಲ್ಲಿ ತಿಳ್ಕೊಂಡಿದ್ದಾರೆ, ಇಂಥವ್ರ ಮಾತ್ರ ನೋಡಿದೆವು. ಇನ್ನೂರು ಜಾಗದೊಳಗೆ ಎಲ್ಲೋ ನಮಗ್ ಗೊತ್ತಿಲ್ಲ. ಇಲ್ಲೇ ಯಾಕೆ ಹಿಂಗ್ ಕೇಳ್ರಿ. ಎಲ್ಲಿ ಇಲ್ಲತ್ ಹಿಂಗ್ ಕೈ ಹಾರಿಸ್ಬೇಡ್ರಿ. ಇಲ್ಲೇ ಯಾವ ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಾಲ ಪಾಳಕ ನಿಂತಿರ್ತಕ್ಕಂತ ಕನಕದಾಸರು ಹೌದಿಲ್ಲ? ಈ ಕನಕದಾಸನ ಗುಡಿ ಒಳಗ ಆಂಜನಾ ದೇವಿದ ಮೂರ್ತಿ ಐತಿ. ಹೌದಾ? ಇದು ಹಾಲ ಮತದೊಳಗ ಹಿಂಗ ಅನೇಕ ತರ ಬುಕ್ಕದೊಳಗ ಕೊಟ್ಟಾರ, ನೋಡ್ಲಿಕ್ಕೂ ಅಲ್ಲಿ ಸಿಗ್ತಾದ. ಖರೆ ಎಲ್ಲಿ ಕೊಟ್ಟಿಲ್ಲ ಹಿಂಗ್ ಹೇಳಕ್ ಹೋಗ್ಬಾರ್ದು. ನಾವು ನೋಡಿದ ಉಮ್ಮರದೊಳಗೆ ಹಿಂಗದ ಯಾಕತ್ ಹಿಂಗ್ ಕೇಳ್ರಿ. ಖರೆ ಎಲ್ಲಿ ಇಲ್ಲಲ್ಲ ಕೋಡ್ ಬಾಳ ಜಾಗದೊಳಗ ಆಂಜನೇಯ ದೇವಿದು ಮೂರ್ತಿ ಐತಿ. ಆದ್ರೆ ಹಾಲ ಮತದೊಳಗ ಆದ್ರೆ ನೀವು ನೋಡಿಲ್ಲ, ಬಹಳ ಕೆಲವೊಂದು ವಿಷಯ ತಿಳ್ಕೊಂಡಿಲ್ಲ. ಇರ್ಲಿ. ಉಮರಾಜದೊಳಗ ಆಂಜನಾ ದೇವಿದ ಮೂರ್ತಿ ಐತಿ, ಯಾಕೈತಿ ಅಂತ ಕೇಳಿ. ಬರೋಬರಿ ಅದ. ಇಲ್ಲಿ ಏನ್ ಹೇಳೋದಂತ ಕೇಳಿದ್ರ ಏನ್ರಿಪ್ಪ? ಇದು ಪೂರ್ವದಲ್ಲಿ ಇದ್ದಿರ್ತಕ್ಕಂತ ಆಂಜನಾ ದೇವಿದ ಮೂರ್ತಿ ಅಲ್ಲಿಲ್ಲ. ನೀವೇನ್ ಹೇಳಿರ್ ನೋಡು, ಇದು ಪೂರ್ವದಲ್ಲಿ ಇಲ್ಲ. ಈ ಕಾಡಿ ಏನ ರೇವಣ ಸಿದ್ಧನ ಪೂಜೆ ಪಂಚಮಸಾಲಿ ಸಮಾಜದವರೆಗೆ ಬತ್ತ ನೋಡು. ಪಂಚಮಸಾಲಿ ಸಮಾಜದವರೆಗೆ ಬಂದಂತ ಸಂದರ್ಭದಲ್ಲಿ ಈ ಕಾಡಿ ಇದೇ ಒಂದು 10-15 ವರ್ಷ ಹಿಡ್ಕೊಂಡು ಆಂಜನೇಯ ದೇವಿದ ಮೂರ್ತಿ ಐತಿ ಅಲ್ಲಿ. ಇದಕ್ಕಿಂತ ಹಿಂದಿನ ಬಾಜು ಅಲ್ಲಿ ಆ ಮೂರ್ತಿ ಇಲ್ಲ. ಅದು ಮೂರ್ತಿನೇ ಇದ್ರ ಸಲುವಾಗಿ ಇಲ್ಲಿ ತಂದು ಇಡೋಣ ತಿಳ್ಕೊಂಡು ಗರಚಾರಗೋಸ್ಕರವಾಗಿ ಅಲ್ಲಿ ಯತ್ನ ಮಾಡೋದಕ್ಕಾಗಿ ಈ ಗರಚಾರ ಪ್ರತಿಯೊಂದು ಬರೋದಕ್ಕಾಗಿ ಆಂಜನೇಯ ಮೂರ್ತಿ ಒಂದು ಇಲ್ಲಿ ಉಳಿದ ತಿಳ್ಕೊಂಡು ಈ 10-15 ವರ್ಷ ಹಿಡ್ಕೊಂಡು ಈ ಕಡೆ ಕಡೆ ಪೂರ್ವದಲ್ಲಿ ಹಿಡ್ಕೊಂಡು ಆಂಜನೇಯ ದೇವಿ ಮೂರ್ತಿ ಅಲ್ಲಿ ಇಲ್ಲ. ಹೇಗೆ ನೀವು ಕೇಳಿದ್ರು ಅದೇ ಹೇಳಿರ್ಬೇಕು, ಅಲ್ಲಿ ನೋಡಿದ್ರು ಅದು ಇದ್ದಿರ್ಬೇಕು. 15 ವರ್ಷ ಹಿಡ್ಕೊಂಡು ಈ ಕಡೆ ಐತಿ ಕಡೆ ಆ ಕಡೆ ಇಲ್ಲ. ನಾವು ಅದಕ್ಕೆ ಮೊದಲ ಮುಂಚಿತವಾಗಿ ಹೋಗಿದ್ದೇವೆ. 18-20 ವರ್ಷದಿಂದ ಆಂಜನೇಯ ದೇವ ಮೂರ್ತಿ ಅಲ್ಲಿ ಇದ್ದಿತ್ತಿಲ್ಲ.
ಹೌದಿಲ್ಲ ಹಾ. ಅದಕ್ಕೆ ಆಂಜನೇಯ ಮೂರ್ತಿ ಇದು ಗರಾಚಾರಿ ಅನೇಕ ತರ ಒಂದು ತೊಂದರೆ ಬರೋ ಸಲುವಾಗಿ ತಿಳ್ಕೊಂಡು ಹಾ ಅದರ ಸಲುವಾಗಿ ಆಂಜನೇಯ ದೇವಿ ಮೂರ್ತಿಯಲ್ಲಿ ಇಟ್ಟಾರ ಕರೆ ಬ್ಯಾರೆ ಉದ್ದೇಶಕ್ಕಾಗಿ ಇಟ್ಟಿಲ್ಲ. ಈ 10-15 ವರ್ಷ ಹೆಚ್ಚಿ ಕಡೆ ಹೌದು ಮತ್ತೆ ನೀವು ಅಚ್ಚೆ ಕಡೆ ಏನಾರ ಹೇಳೋರಿದ್ದು ಅಂತಂದ್ರೆ ಅಲ್ಲಿಗೆ ನೀವು ಯಾರಿಗೆ ಹೊಂದ ಅನಿಸ್ತೇನೆ ಅನ್ಸ್ರಿ. ಹೌದು ನಮ್ ಎರಡೂ ಗಾಡಿ ಹೋಗೋನು ಉಮರಾಜನ್ ನಾ ಏನ್ ನೋಡ್ಲಾರ್ದಿಲ್ಲ. ಹಾ. ಅಲ್ಲಿ ಹೋಗಿ ಕೇಳಿದ್ರು ನಾವು ಮಾತಾಡ್ಬೇಕು. ಹೌದು ಹೌದು ಯಾಕಂತಂದ್ರೆ ಸುಮ್ಮನೆ ಇಲ್ಲದೊಂದು ಹೇಳಿ ನಾವು ಸುಳ್ಳು ಹೇಳೋದು ಬೇಡ. ಹಾ ಅದಕ್ಕ ಬಹಳ ಜಾಗದೊಳಗೆ ಹಾಲು ಮತ್ತೆ ಗುಡಿ ಒಳಗೆ ಆಂಜನೇಯ ಮೂರ್ತಿ ಐತಿ, ಇಸ್ಲಾಂ ಧರ್ಮದ ಮೂರ್ತಿ ಐತಿ, ಹಾ. ಅನೇಕ ತರ ಎಲ್ಲಾ ದೇವ್ರ ಮೂರ್ತಿ ಅದಾವ. ಹಾ ಆದ್ರೆ ನೀವು ಎಷ್ಟು ನೋಡಿರಿ ಅಷ್ಟು ಮಾತ್ರ ಹೇಳ್ಕೊತೀರಿ. ಕೆಲವೊಂದು ಬಹಳ ಅದಾವ ಹಿನ್ನ ನೋಡಿ ಬರುವಂತ ದೇವಸ್ಥಾನದೊಳಗ. ಹೌದು ಇವ್ಯಾಕೆ ಇಲ್ಲಿಂದ ಆಳಗ ಅವಾಗ ಹಿಂದ ಬ್ರಿಟಿಷರ ಕಾಲದೊಳಗೆ ಬಂದಿರತಕ್ಕಂತ ವಿಷಯಗಳು ಬಹಳ ಜಾಗದೊಳಗೆ ಉಳಿದಾವ. ಅವೇನು ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ. ಹಾ ಅದಕ್ಕೆ ಇನ್ನೇನು ಬಹಳ ಮಾತಾಡಲಾರೆ. ಹೌದು ಒಂದ 4 ನುಡಿ ಕ್ಯಾಲಿ ಹಾಡಿ ಹಾಡಿ ಯಥಾ ಪ್ರಕಾರ ನಮ್ಮ ಹಿರಿಕಲಾವಿದರಿ ಪಾಳಿ ಹೋಗ್ತೈತಿ. ಹೌದು ನನ್ನ ತಾಯಿದಿ ಹೆಣ್ಣು ಮಗಳು ಯಾವ ರೀತಿಯಾಗಿ ಅಣತಮ್ಮರ ಜೋಡಿ ಬೆಳೆದ ಬೆಳಕ ಹಾ. ಗಂಡನ ಮನೆಯೊಳಗೆ ಗಂಡನೇ ದೇವ ತಿಳ್ಕೊಂಡು ಹೌದಾ? ಅತ್ತಿ ಮಾವನ ತಾಯಿ ತಂದೆ ಅಂತ ತಿಳಿದು ಸೇವೆ ಮಾಡುತ್ತೇಳಿ. ಹೌದಾ ಯಾವ ರೀತಿಯಾಗಿ ಅಣ್ಣದರಿದ್ದವರು ಅಣ್ಣ ತಮ್ಮರು ಹೇಳ್ತಾರ ಅನ್ನುವಂಥದ್ದು ನನ್ನ ತಾಯಿ ಬಳಗದ ಮಗ 4 ನುಡಿಕೆಯಲ್ಲಿ ಹಾಡಿ ಹಾಡಿ ಯಥಾ ಪ್ರಕಾರ ನಮ್ಮ ಸರ್ಜೋಡಿ ಸಂಘದವರು ಪಾಳಿ ಹೋಗ್ತೈತಿ.